ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತ್ ಆಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡೋಣ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ಮನೆಯಲ್ಲಿ ಪಾರ್ಟಿ ನಡೆಯುತ್ತೆ, ನೀವು ಕುತ್ಕೊಂಡು ನೋಡ್ಬೇಕು ಅಷ್ಟೇ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಈ ಒಂದು ವೀಕು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈಗ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಪ್ಯಾಲೇಸ್ ಆಗಿದೆ. ಈಗ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ರೆಸಾರ್ಟ್ ಮಾಡಿದ್ರಲ್ಲ, ಈಗ ಅದೇ ರೀತಿ ಪ್ಯಾಲೇಸ್. ಈಗ ಗೆಸ್ಟ್ ಆಗಿ ಮಾಜಿ ಸ್ಪರ್ಧಿಗಳು 5 ಜನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಉಗ್ರ ಮಂಜು ಅವರು, ತ್ರಿವಿಕ್ರಮ್ ಅವರು, ಮೋಕ್ಷಿತಾ ಅವರು, ರಜತ್ ಅವರು, ಚೈತ್ರಾ ಕುಂದಾಪುರ ಅವರು 5 ಜನ ಈಗ ಬಿಗ್ ಬಾಸ್ ಪ್ಯಾಲೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾರ್ಯಾರು ಯಾವ್ಯಾವ ರೀತಿ ಇರ್ತಾರೆ ಅಂತ ನೋಡ್ಬೇಕಿದೆ. ಅದೇ ಇವಾಗಿರೋ ಸ್ಪರ್ಧಿಗಳು, ಮಾಜಿ ಸ್ಪರ್ಧಿಗಳಂತೂ ಅವ್ರಿಗೂ ಕೂಡ BB ರೆಸಾರ್ಟ್ ಅಂತ ಕೊಟ್ಟಿದ್ರು. ಈಗ ಇವರೇ ಈಗ ರೆಸಾರ್ಟ್ಗೆ ಬಂದಿದ್ದಾರೆ, ಅಂದ್ರೆ ಪ್ಯಾಲೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ನೋಡೋಣ ಯಾರ್ಯಾರ ಕೈಯಲ್ಲಿ ಏನೇನ್ ಕೆಲಸ ಮಾಡಿಸ್ತಾರೆ, ಏನೇನ್ ತಿಂಡಿಗಳನ್ನ ಮಾಡಿಸ್ಕೊಂತಾರೆ ಅಂತ ಅಂದ್ಬಿಟ್ಟು ಕಾದು ನೋಡೋಣ. ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಉಗ್ರ ಮಂಜು ಅವರು ಇಲ್ಲಿ ಫೋನ್ ಮಾಡ್ತಾರೆ, ಇಲ್ಲಿ ಸ್ಪಂದನ ಅವ್ರು ರಿಸೀವ್ ಮಾಡ್ತಾರೆ. ರೂಮ್ಸ್ ಬುಕ್ ಮಾಡಿದ್ವಲ್ಲ, ಆನ್ ದ ವೇ ಬರ್ತಾ ಇದೀವಿ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಆದ್ರೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ. ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಪಾರ್ಟಿ ನಡೆಯುತ್ತೆ ಅಂತ ಈಗ ಹೇಳಿದ್ದಾರೆ. ದೊಡ್ಡ ಪಾರ್ಟಿನೇ, ಆದ್ರೆ ಸ್ವಲ್ಪ ಇವಾಗ ಏನ್ ಪ್ರೊಮೋ ಬಿಟ್ಟಿದ್ದಾರೆ ಇದು ನೋಡಕ್ಕೆ ಖುಷಿ ಆಗುತ್ತೆ. ಈಗ ಒನ್ ಡೇ ಕಳ್ದಿದ ತಕ್ಷಣ ಇವ್ರು ಕೂಡ ಒಂದು ಕ್ವಾಟ್ಲೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ಇಲ್ಲೇ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಬಿಗ್ ಬಾಸ್ ಹೇಳಿದ್ದಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಸ್ಪೆಷಲ್ ಗೆಸ್ಟ್ ಗಳ ದರ್ಬಾರ್ ಅಂತ ಅಂದ್ಬಿಟ್ಟು ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದೆ. ರಜತ್ ಅವರು ಪ್ರೊಮೋದಲ್ಲಿರೋ ಪ್ರಕಾರ ಕಾವು ಅಂತ ಕರೀತಾರೆ, ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ ಕಾವು ಅಂದ್ರೆ ನಂಗೆ ತುಂಬಾ ನೋವಾಗುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ತ್ರಿವಿಕ್ರಮ್ ಅವರು, ರಜತ್ ಅವರು ಇಲ್ಲಿ ಹೇಳ್ತಾರೆ ಆಗ್ಲಿ ಅಂತಾನೆ ತಾನೇ ನಾವು ಬಂದಿರೋದು ಅಂತ ಇಲ್ಲಿ ಹೇಳ್ತಾರೆ. ಸಖತ್ ಫನ್ನಿ ಆಗಿದೆ, ತುಂಬಾ ಕಾಮಿಡಿ ಜಾಸ್ತಿ ಇರುತ್ತೆ ಅಂತ ಗೊತ್ತಾಗ್ತಿದೆ. ರಜತ್ ಅವರು ಅಂತೂ ಬಿಡಿ ಸಿಕ್ಕಾಪಟ್ಟೆ ಕಾಮಿಡಿ ಕೂಡ ಮಾಡ್ತಾರೆ, ಟ್ರಾಜಿಡಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಟ್ರಾಜಿಡಿ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವರು ಕರ್ನಾಟಕ ಎಂಬುದು ಬರೀ ಹೆಸರಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಆ ನಂತರ ಯಾಕೆ ವಾಯ್ಸ್ ಕೇಳಿಸ್ತಾ ಇಲ್ವಾ ಅಂತ ಇಲ್ಲಿ ಕೇಳ್ತಾರೆ. ಅದಕ್ಕೆ ರಜತ್ ಅವರು ತುಂಬಾ ಕೇಳಿಸ್ತಿತ್ತು, ಆದ್ರೆ ಯಾಕೋ ಇವತ್ತ ಕೇಳಿಸ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹೌದು, ಈಗ ಏನ್ ಸೋಮವಾರ ಸ್ಟಾರ್ಟ್ ಆಗಿತ್ತು ಅವಾಗಿಂದ ವಾಯ್ಸ್ ತುಂಬಾನೇ ಕಮ್ಮಿ ಆಗಿದೆ. ಈಗ ವಾಯ್ಸ್ ರೇಸ್ ಆಗೇ ಆಗತ್ತೆ ಅಂತ ಗೊತ್ತಾಗ್ತದೆ. ಯಾಕಂತಂದ್ರೆ ಚೈತ್ರಾ ಕುಂದಾಪುರ ಅವ್ರು ಕೂಡ ಇಲ್ಲಿ ಇದ್ದಾರೆ, ರಜತ್ ಅವ್ರು ಕೂಡ ಇಲ್ಲಿ ಇದ್ದಾರೆ. ಮೋಕ್ಷಿತ್ ಅವ್ರು ಏನೋ ಸಾಫ್ಟ್ ಆಗಿದ್ದಾರೆ, ಆದ್ರೆ ಅವ್ರು ಅಷ್ಟೊಂದು ಕಿರ್ಚಾಡಲ್ಲ. ಬಟ್ ಕಿರ್ಚಾಡೋರ್ಗೆ ಯಾವ ರೀತಿ ಕಿರ್ಚಾಡ್ಬೇಕು ಅಂತ ರಜತ್ ಅವ್ರಿಗೂ ಗೊತ್ತಿದೆ, ಚೈತ್ರಾ ಕುಂದಾಪುರ ಅವ್ರಿಗೂ ಗೊತ್ತಿದೆ, ಉಗ್ರ ಮಂಜು ಅವ್ರಿಗೂ ಗೊತ್ತಿದೆ. ನೋಡೋಣ ಯಾರ್ಯಾರ ಕೈಲಿ ಏನೇನ್ ಕೆಲಸ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು. ಇನ್ನು ಏನೇನ್ ಜಗಳಗಳು ನಡೆಯುತ್ತೆ, ಜಗಳ ಅಂತೂ ನಡೆದೇ ಇರಕ್ ಸಾಧ್ಯನೇ ಇಲ್ಲ. ನೋಡೋಣ. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರು ಬರ್ತಾರೆ ಈಚೆ, ನೀನ್ ರೋದ್ನೆ ಆದ್ರೆ ನಾವೆಲ್ಲ ಎಕ್ಸ್ ರೋದ್ನೆಗಳು ಕಣು ಅಂತ ಇಲ್ಲಿ ಹೇಳ್ತಾರೆ. ಸಖತ್ತಾಗಿದೆ ಪ್ರೋಮೋ ಅಂತೂ. ವೀಕ್ಷಕರೇ, ಸದ್ಯ ಈಗ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ರನ್ನರ್ ಅಪ್ ಆದ ತ್ರಿವಿಕ್ರಮ್ ಅವರು ಕೊಟ್ಟಿದ್ದಾರೆ, ಮತ್ತೆ ಮೋಕ್ಷಿತ್ ಅವರು ಕೂಡ ಇಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಒಂದು ಪೇರು ಕಳೆದ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಮತ್ತೆ ಇಲ್ಲಿ ಚೈತ್ರಾ ಕುಂದಾಪುರ ಅವರು, ರಜತ್ ಅವರು ಇಬ್ರು ಕೂಡ ಫೈಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರು. ಅದರಲ್ಲೂ ಉಗ್ರ ಮಂಜು ಅವರು ಇಲ್ಲಿ ಒಂದು ಚೂರು ಕೂಡ ಕರುಣೆ ಇಲ್ಲ, ಹಾಗೆ ಹೀಗೆ ಅಂತಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಅವರು ಸಿಕ್ಕಾಪಟ್ಟೆ ಗೇಮ್ ಅಂತ ಕೊಟ್ಟಾಗ ಸಖತ್ತಾಗಿ ಆಡ್ತಿದ್ರು. ಈಗ ಇವರೆಲ್ಲರೂ ಕೂಡ ಈಗಿರೋ ಸ್ಪರ್ಧಿಗಳ ಕೈಲಿ ಯಾವ ರೀತಿ ಕೆಲಸ ಮಾಡಿಸ್ತಾರೆ ನೋಡೋಣ. ನಿಮ್ಗೆ ಈ ಒಂದು ವಿಚಾರದ ಬಗ್ಗೆ ಎಷ್ಟು ಖುಷಿ ಆಯ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.